ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡತ್ತಿದ್ರಿ. ವಿಡಿಯೋ ಅಂತ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿರಿ. ಇವತ್ತ ವಡ ಮಾಡತ್ತೀರಿ. ನಾನು ವಡ ಮಾಡ್ಲಿಕ್ಕ ರವಕ್ಕ ನೀರ್ ಇಡ್ಲತ್ತಿದ್ರಿ. ಇವಾಗ ಈ ಡಬ್ಬದ್ಲಿಂತ ಎರಡು ಡಬ್ಬಾಗಷ್ಟು ನೀರು ಹಾಕೊಂಡಿನ್ರಿ. ಇನ್ನೂ ಒಂದು ಡಬ್ಬ ಹಾಕಿನಿ, ಇನ್ನೊಂದು ಡಬ್ಬ ಹಾಕ್ತೀನಿ. ಇಷ್ಟು ನೀರು ಸಾಕ್ರಿ. ಇದಕ್ಕೆ ವಡ ಮಾಡ್ಬೇಕಾದ್ರೆ ಒಬ್ಬೊಬ್ರ ಇದಕ್ಕೆ ಹಸಿಮೆಣಸಿನ್ಕಾಯಿ ಅಲ್ಲಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಅಲ್ಲಿ ಅದರಲ್ಲಿ ಹಾಕಿರ್ತಾರ. ಇದಕ್ಕೆ ನಾನಂತೂ ಏನೂ ಹಾಕ್ಲತ್ತಿದ್ರಿ. ಬೇಕಾದ್ರೆ ತುಪ್ಪ ಹಾಕೊಂಡಿರ್ತಾರ. ನಾವು ಬಲೇಕ ತುಪ್ಪ ಅಂತೀವಲ್ರಿ, ಹಂಗಾಕಿಸಿಂದ ನಾನು ಅಡ್ಗೆ ಹಾಕಂತ ಎಣ್ಣೆನೇ ಹಾಕ್ಲತ್ತಿದ್ರಿ. ಇದಕ್ಕೆ ಅನ್ನ ಉಣ ಚಮಚಲ್ಲೇ 1 ಚಮಚದಷ್ಟು ಅಡಿಗೆ ಎಣ್ಣೆ ಹಾಕ್ಲತ್ತೀನಿ ರೀ. ಇಷ್ಟು ಸಾಕ್ರಿ. ಇದಕ್ಕೆ ಎಣ್ಣೆ ತುಪ್ಪ ಇದ್ರೂ ಭೀ ಹಾಕೋಬೋದು. ನಾನಿಲ್ಲಿ ತುಪ್ಪ ಸ್ಕಿಪ್ ಮಾಡಿ ಅಡ್ಗೆ ಹಾಕ ಎಣ್ಣೆನೇ ಹಾಕ್ಲತ್ತಿದ್ರಿ. ಇವಾಗ ನೀರು ಬಿಸಿ ಅಲ್ಲತ್ತವ್ರಿ. 2 ಡಬ್ಬದಷ್ಟು ನೀರು ಹಾಕಿದ್ರಿ ನಾನು. ಇವಾಗ ಇದಕ್ಕೆ 1 ಡಬ್ಬದಷ್ಟು ರವೆ ಹಾಕ್ತೀನಿ. ಸಂಜೆ ಟೈಮಿಗಂತೂ ಊಟಕ್ಕೆ ಇದೇ ರೆಸಿಪಿ ಅಂತೇಳಿ ಏನಿಲ್ಲ ರೀ. ನಾನು ಇದು ಯಾರ್ಯಾರು ಅಂತಾರೆ ಅವ್ರ ಪರ್ತಕ್ಕೆ ಮಾಡತ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಮೊದಲಿಗೆ ಬಂದು ಚಪಾತಿ ಮಾಡಿಟ್ಟಿದ್ರು. ನಾನು ಚಪಾತಿ ಮಾಡಿಕೆಸಿಂದ ಇದು ಅಂದ್ರೆ ಪೂರ್ತಿ ಇದೇ ಊಟ ಆದ್ರೆ ಅಷ್ಟೊಂದು ಇದು ಆಗಂಗಿಲ್ಲ ರೀ. ಮಕ್ಕಳೆಲ್ಲ ಒಂದು ಸ್ವಲ್ಪ ಚಪಾತಿ ಇದ್ರೆ ಹೊಟ್ಟೆ ತುಂಬಿರ್ತದೆ. ಅದಕ್ಕೆ ಮೊದಲಿಗೆ ನಾನು ಚಪಾತಿ ಮಾಡಿಟ್ಟಿದ್ದೆ. ಚಪಾತಿ ಮಾಡಿಟ್ಮೇಲೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೆಸಿಂದ, ಪಲ್ಯ ಆದಮೇಲೆ ಇದು ಇವಾಗ ವಡೆ ಮಾಡತ್ತೀರಿ ನಾನು. ಚಪಾತಿ ನೋಡಲಿ ಯಾವಾಗ ಒಣದೆಲ್ಲಿ ತಿಂತಾರೆ ಅಂಥೇಳಿ. ಇದ್ರ ಕೂಡ ಸಾಂಬಾರು ಭೀ ಮಾಡ್ಬೇಕ್ರಿ. ಸಾಂಬಾರು ಮಾಡಿದ್ದಿಲ್ಲ. ಇಲ್ಲಿ ನಾನು 2 ಕಪ್ಪಿನಷ್ಟು ನೀರು ಹಾಕಿದ್ನಲ್ರಿ. ಆ ಡಬ್ಬಲಿಂತ 2 ಡಬ್ಬದಷ್ಟು ನೀರು ಹಾಕಿದ್ದೆ. 2 ಡಬ್ಬಕ್ಕೆ 1 ಡಬ್ಬದಷ್ಟು ರವೆ ಹಾಕಿ ಮಿಕ್ಸ್ ಮಾಡತ್ತೀರಿ ನಾನು. ಇಲ್ಲಿ ತುಪ್ಪ ಇದ್ದರೆ ತುಪ್ಪನೂ ವಾಪರಿಸ್ಬೋದ್ರಿ. ನಾನು ತುಪ್ಪ ವಾಪರಿಸಿದಿಲ್ಲ. ಇಲ್ಲಿ ಅಡುಗೆಗೆ ಹಾಕೋ ಎಣ್ಣೆನೇ ಹಾಕಿಬಿಟ್ಟಿದ್ರಿ ಅದಕ್ಕೆ. ಇವಾಗ ಅದು ರವೆ ಎಷ್ಟು ಹಿಡಿತದ ಅಷ್ಟು ಅಂತೇಳಿ ಏನಿಲ್ಲ ರೀ. ನಾವು ಅಳತೆ ಪ್ರಕಾರ ನೀರು ತೊಗೊಂಡೇವು ಅಂದ್ರೆ ಅಳತೆ ಪ್ರಕಾರನೇ ಅಷ್ಟು ರವೆ ಹಾಕಿರಬೇಕು. ಅದಕ್ಕಾಗಿ ಅದೊಂದು ಡಬ್ಬ ರವೆ ಹಾಕಿಸಿನ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡತ್ತಿದ್ದಾರೆ ಅದಕ್ಕೆ. ಇವಾಗ ರವೆ ಮತ್ತು ನೀರು ಎಲ್ಲ ಮಿಕ್ಸ್ ಹಾಕಿಸಿಂದ ಒಂದು ಸ್ವಲ್ಪ ಕುದಿ ಬರತಕ್ಕ ಸ್ವಲ್ಪ ಅಂದ್ರೆ ಸ್ವಲ್ಪ ಗಂಜಿ ಅಷ್ಟು ಅಳಸಾಗಿಬಿಟ್ಟಿದ್ರಿ ಅದು ಮುಗಿಯ ತಕ್ಕ ಅಂತ ಹಾಕಿಸಿನ ಮತ್ತೊಂದು ಸ್ವಲ್ಪ ತಿರುಗಿಸಿಂದ ಒಂದು ಢಕ್ಕಣ್ ಮುಚ್ಚಿಸಿಂದ ಇಟ್ಬಿಟ್ರೆ ಆಯ್ತು ರೀ. ಒಂದು ಸ್ವಲ್ಪ ಮಗ ಇದಿರ್ತದೆ. ಆದರೆ ಮೀಡಿಯಮ್ ಉರಿ ಇಟ್ಟಿರ್ಬೇಕು. ಇದಕ್ಕೆ ಗ್ಯಾಸ್ ಮೇಲೆ ಮಾಡಬೇಕಾದ್ರೆ, ಒಲೆ ಮೇಲೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಂಕಿ ಮೇಲೆ ಆದ್ರೆ ನಡಿಬೋದು. ಆದರೆ ಗ್ಯಾಸ್ ಮೇಲೆ ಈ ಥರ ಯಾವುದೇ ಒಂದು ರೆಸಿಪಿ ಏನಲ್ಲಿ ಅನ್ನ ಅಲ್ಲಿ ಯಾವುದೇ ಅಲ್ಲಿ ಉಮ್ಗಾಯಿಸ್ಬೇಕಾದ್ರೆ ಜಾಸ್ತಿ ಇದು ಅನ್ನಿಸ್ತದೆ ರೀ, ತಾಳ ಹಿಡ್ಕೊಂಬಿಡ್ತದೆ. ಇವಾಗ ಒಂದು ಢಕ್ಕಣ್ ಮುಚ್ಚಿಬಿಟ್ಟಿನಿ ರೀ ಅದಕ್ಕೆ ಒಂದು 5-10 ನಿಮಿಷ. ಇಲ್ಲಿ ಚಟ್ನಿ ಮಾಡ್ಲಿಕ್ಕೆ ನಾನು ತೊಗೊಂಡಿದ್ರಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಶೇಂಗದ ಕಾಳು, ಬೇಕಾದಷ್ಟು ಕೊತ್ತಂಬರಿ. ಇದು ಕೊತ್ತಂಬರಿ ಅದು ಹಾಕಿದಂತೂ ನಾನು ಉಣಂಗಿಲ್ಲ, ಮುದ್ದೆನೂ ಉಣಂಗಿಲ್ಲ ರೀ, ಮತ್ತು ಪುಟಾಣಿನೂ ಉಣಂಗಿಲ್ಲ. ಅವ್ರ ಪುರ್ತಕ್ಕೆ ಚಟ್ನಿ ಮಾಡತ್ತಿದ್ದ. ಇವಾಗ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಸಿಂದ ಒಂದು ಸ್ವಲ್ಪ ಮಿಕ್ಚರ್ಗೆ ಹಾಕ್ಲತ್ತಿದ್ರು ಅದಕ್ಕೆ. ಮೆಣಸಿನ್ಕಾಯಿ ಅಂತೂ ಬೇಕಾದಷ್ಟು ಹಾಕ್ಬೋದು ರೀ. ನಮ್ಮ ಖಾರ ಬೇಕಾದ್ರೆ ಜಾಸ್ತಿ ಹಾಕ್ಬೋದು. ಹುಡುಗರೆಲ್ಲ ಒಂಥರ ಅಂತೇಳ್ಕೆಸಿಂದ ಅಷ್ಟೇ ಮೀಡಿಯಮ್ದಾಗ ಒಂದು 4 ಮೆಣಸಿನ್ಕಾಯಿ ಹಾಕಿಸಿಂದ ಒಂದು 2 ಕಪ್ಪಿನಷ್ಟು ನೀರು ಹಾಕಿಸಿಂದ ಅದಕ್ಕೆ ಮಿಕ್ಚರ್ಗೆ ಹಾಕ್ಲತ್ತಿದ್ರು. ಇವಾಗ ಟೈಮ್ ನೋಡಿದ್ರೆ 6:30 ಆಗಿದ್ರಿ. ಜಲ್ದಿನೇ ಸ್ಟಾರ್ಟ್ ಮಾಡಿದ್ರಿ ನಾನು. ಯಾಕಂದ್ರೆ ನನಗೆ ಈ ಥರ ಯಾವುದಾರೇ ಒಂದು ಸ್ವಲ್ಪ ವಿಡಿಯೋ ಕಾಲಿ ಈ ಥರ ರೆಸಿಪಿ ಮಾಡೋದಲ್ಲಿ, ಇಲ್ಲಾಂದ್ರೆ ಊಟಕ್ಕೆ ಏನ್ರಿ ಒಂದು ಸ್ವಲ್ಪ ಸ್ಪೆಷಲ್ ಈ ಥರ ಏನ್ರಿ ಮಾಡೋದಿತ್ತಂದ್ರೆ ಒಂದು ಸ್ವಲ್ಪ ಸಂಜೆಗೆ ಬಂದು ಹೊಲಕ್ಕೆ ಹೋಗಿದ್ನಂದ್ರೆ ಸಂಜೆಗೆ ಬಂದು ಜಲ್ದಿನೇ ಅಡುಗೆ ಮಾಡಿಬಿಡ್ತೀನಿ ರೀ. ಯಾವುದರಲ್ಲಿ ರೆಸಿಪಿಯಲ್ಲಿ ಇದು ಒಂದೇ ರೆಸಿಪಿ ಮಾಡಿರೋದಿತ್ತಂದ್ರೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರೆ ಭೀ ನಡಿಬೋದು. ಈ ಥರ ಚಪಾತಿ ಮತ್ತು ಆಮೇಲೆ ಒಂದು ಯಾವುದಾರೇ ಒಂದು ರೆಸಿಪಿ ಈ ಥರ ಮಾಡೋದಿತ್ತಂದ್ರೆ ಕೈ ಭಾಳ ಹಿಡಿತದೆ ರೀ ಇದು. ಅದ್ರಾಗ ಬೇರೆ ನಾವು ಬರೀ ಈ ಥರ ಮನೆಗೆ ಮಾಡ್ತೇವೆ ಅಂದ್ರೆ ನಡಿಬೋದು ರೀ. ಈ ಥರ ವಿಡಿಯೋ ಮಾಡ್ಕೋತಾ ರೆಸಿಪಿ ಮಾಡಬೇಕಾದ್ರೆ 1 ಗಂಟೆದಾಗ ಅರ್ಧ ಗಂಟೆದಾಗ ಮಾಡೋವಂಥ ರೆಸಿಪಿ 1 ಗಂಟೆ ತನಕ ಮಾಡಬೇಕಾಗ್ತಿರೋದು. ಇವಾಗ ನೋಡಿರಿ ಸಣ್ಣಗೆ ರುಬ್ಕೊಂಬಂದಿನಿ. ಅದಕ್ಕೆ ಅಷ್ಟೇ ಮೀಡಿಯಮ್ದಾಗ ರುಬ್ಬಿದ್ರಿ. ಅತಿ ಸಣ್ಣನೂ ಇಲ್ಲ ಮತ್ತು ಅತಿ ದಮ್ಮಿ ಇಲ್ಲ. ಇದು ಒಂದು ಬೊಗಣಿಗೆ ಹಾಕಿಸಿಂದ ತೆಗೆದು ಸೈಡಿಗೆ ಇಟ್ಬಿಟ್ಟಿದ್ರಿ. ಅದಕ್ಕೆ ಒಂದು ಸ್ವಲ್ಪ ನೀರು ಭೀ ಹಾಕಿನ್ರಿ, ಒಂದು ಅರ್ಧ ಗ್ಲಾಸ್ ತೋಷ್ಟು. ಇವಾಗ ಇದೆಲ್ಲ ರವೆ ಎಲ್ಲ ಒಮ್ಗೈಲಿಕ್ಕೆ ಇಟ್ಟಿದ್ನಲ್ರಿ, ಉಪ್ಪಿಟ್ಟು ಥರ ಮಾಡ್ಕೆಸಿಂದ ಇವಾಗಂತೂ
ಚೆಂದಾಗಿ ಗುಮ್ಗೈದದ್ರಿ ಅದು. ತೆಗೆದುಬಿಟ್ಟು ಮತ್ತೊಂದು ಸಲ ತಿರುವಿ ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಇಟ್ಟಿದ್ರು. ನಾನು ತಣ್ಣಗಾಗಬೇಕಂತೆ ಸುಡ್ಲತ್ತಿದ್ರದು ಜಾಸ್ತಿನೇ. ಆ ರವೆ ಎಲ್ಲ ತಣ್ಣಗಾಗೋ ತನಕ ಈ ಸೈಡಿಗೆ ಒಂದು ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಕೊಡ್ಬೇಕು ಅಂದ್ಕೊಂಡೀನಿ ರೀ. ಈ ಥರ ಲೇಟ್ ಮಾಡಿ ವಿಡಿಯೋ ಮಾಡ್ಕೋತಾ ರೆಸಿಪಿ ಮಾಡಬೇಕಾದ್ರೆ ಭಾಳಷ್ಟು ಲೇಟಾಗಿರ್ತದೆ ನನಗೆ. ಹಾಗಾಗಿ ಕಿಸಿಂದ ಯಾವುದೇ ರೆಸಿಪಿ ಇದ್ರೆ ಭೀ ಜಾಸ್ತಿ ನಾನು ಮುಂಜಾನೆ ಮಾಡಂಗಿಲ್ಲ ರೀ. ಈ ಥರ ಸಂಜೆ ಟೈಮ್ದಾಗೆ ಮಾಡಿರ್ತೀನಿ. ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಲತ್ತಿದ್ರಿ. ಎಣ್ಣೆ ಬರೀ ಸಾಸ್ವೆ ಜೀರಿಗೆ ಒಂದು 4 ಹಸಿಮೆಣ್ಸಿಕಾಯಿ ಹಾಕ್ಲತ್ತಿದ್ರು ನಾನು ಒಗ್ಗರಣೆಗೆ. ಇದಕ್ಕೆ ಬೆಳ್ಳುಳ್ಳಿ ಅಲ್ಲಿ ಏನು ಅಲ್ಲಿ ಒಗ್ಗರಣೆ ಮಾಡಬೇಕಾದ್ರೆ ಚಟ್ನಿಗೆ ಒಗ್ಗರಣೆ ಮಾಡಬೇಕಾದ್ರೆ ಈ ಥರದ್ದೇನು ಹಾಕಂಗಿಲ್ಲ ರೀ. ನಾನು ಬರೀ ಚಟ್ನಿ ಮಾಡೋದಿತ್ತಂದ್ರೆ ಬರೀ ಒಂದು ಸ್ವಲ್ಪ ಸಾಸ್ವೆ ಜೀರಿಗೆ ಜರ ಎಣ್ಣೆ ಅದ್ರಾಗ ಒಂದು 4 ಮೆಣಸಿನ್ಕಾಯಿ ಇದ್ರೆ ಹಾಕೋಬೋದು. ಅದಕ್ಕೆ ಕಿಸಿಂದ ನಮಗೆ ಯಾವ ಥರ ಬೇಕಾಗಿರುತ್ತೋ ಅದೇ ಥರನೇ ಮಾಡ್ಕೊಂಡಿರ್ತಾರೆ. ಕೆಲವೊಬ್ಬರು ಯಾವ ಥರ ಮಾಡಿರ್ತಾರೆ ಅವರು ಅದೇ ಥರನೇ ಮಾಡಿರ್ತಾರೆ. ನಾನಂತೂ ಡೈಲಿ ಯಾವುದೇ ಒಂದು ಸ್ವಲ್ಪ ಇಡ್ಲಿ ಗುಡಾಲಿ ದೋಸೆ ಗುಡಾಲಿ ಇದೇ ಥರನೇ ಚಟ್ನಿ ಮಾಡಿರ್ತೀನಿ. ಇವಾಗ ನೋಡಿರಿ ಸಾಂಬಾರಂತೂ ರೆಡಿ ಆಗಿದೆ. ಸಾಂಬಾರು ರೆಡಿ ಆದಮೇಲೆ ಅದಕ್ಕೇನು ನಾನು ಕುದಿಸಿದಿಲ್ಲ ರೀ. ಏಕೆಂದ್ರೆ ಮತ್ತೊಮ್ಮೆ ಬಿಸಿ ಮಾಡಬೇಕಾದ್ರೆ ಅದಕ್ಕೆ ಪುಟಾಣಿ ಹಾಕಿದ್ರೆ ಬಿಸಿ ಮಾಡೋ ಹಂಗಿಲ್ಲ ರೀ. ಶೇಂಗದ ಕಾಳು ಹಾಕಿದ್ದೇವೆ ಅಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಬೋದು. ಇವಾಗ ನೋಡಿರಿ ಇದು ಅಂತೂ ತಣ್ಣಗಾಗಿಬಿಟ್ಟದ. ತಣ್ಣಗಾದ್ಮೇಲೆ ಮತ್ತೊಂದು ಸ್ವಲ್ಪ ಚಮಚದಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಿಸಿಂದ ಇದೊಂದು ಸ್ವಲ್ಪ ಕೈಲೇ ಚೆಂದಾಗಿ ಜಿಗಿ ಬರೋ ತನಕ ಮಿದ್ದಬೇಕ್ರಿ. ಅದು ಮಿದ್ದಿದ ಮೇಲೆ ಅದು ಜರ ಹಿಟ್ಟು ನಮನ ಆಗ್ತದ. ಇಲ್ಲಾಂದ್ರೆ ಇವಾಗ ನೋಡಿದ್ರೆ ಸೇಮ್ ಟು ಸೇಮ್ ಉಪ್ಪಿಟ್ಟು ಥರ ಆಗಿಬಿಟ್ಟಿತ್ತು ರೀ. ಅದು ಆ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಕಿಸಿಂದ ಸುಮ್ಮನೆ ಮಿದ್ದಕ್ಕೆ ಬರೋಂಗಿಲ್ಲ ಅಂತೇಳಿ ಒಂದು 5-10 ನಿಮಿಷ ತಣ್ಣಗಲ್ಲ ಅಂತೇಳಿ ಬಿಟ್ಬಿಟ್ಟಿದ್ರಿ. ಇವಾಗ ಚೆಂದಾಗಿ ಇದೊಂದು ಸ್ವಲ್ಪ ಮಿದ್ತೀನಿ ರೀ. ಇದಕ್ಕೆ ಜಾಸ್ತಿ ಕೆಲವೊಬ್ಬರು ಹಾಕಬೇಕಾದ್ರೆ ಅಚ್ಕಾರದ ಪುಡಿ ಅಲ್ಲಿ ಬೇಕಾಗಿದ್ದೆಲ್ಲ ಹಾಕಿರ್ತಾರೆ ಇದಕ್ಕೆ ಐಟಮ್ಸ್. ನಾನು ಇಲ್ರಿ ಬರೀ ವೈಟ್ ಕಲರ್ ಏನೂ ಹಾಕಿದ್ದಿಲ್ಲ. ಇದಕ್ಕೆ ಬರೀ ಒಂದು ಸ್ವಲ್ಪ ಎಣ್ಣೆ ಮತ್ತು ಬಿಸಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕಿದ್ದೆ. ಇನ್ನೊಂದು ಏನಂದ್ರೆ ಈ ಥರದ ವೀಡಿಯೋ ಮಾಡಬೇಕಾದ್ರೆ ನಾನು ಸಂಜೆ ಟೈಮ್ದಾಗೆ ಜಾಸ್ತಿ ಮಾಡಿರ್ತೀನಿ ಅಂತೇಳಿ ಹೇಳಿದ್ದಲ್ರಿ. ಇವಾಗ ನೋಡಿರಿ ಹಿಟ್ಟಂತೂ ಭಾಳಷ್ಟು ಚೆಂದಾಗಿ ಮಿದ್ದು ಬಂದ. ಸೇಮ್ ಟು ಸೇಮ್ ಮೈದಾ ಹಿಟ್ಟಿನ ಥರ ಬಂದುಬಿಟ್ಟಿತ್ತು. ಯಾಕಂದ್ರೆ ಸಂಜೆ ಟೈಮ್ದಾಗ ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ಮುಂಜಾನೆ ನನಗೆ ಗಡ್ಬಡ್ ಭಾಳ ಆಗ್ತದೆ ರೀ. ಹೊಲಕ್ಕೆ ಹೋಗೋದಿರ್ತಲ್ಲ ರೀ. ಹಾಗಾಗಿ ಕೇಸಿಂದ ಈ ಥರ ಒಂದು ಸ್ವಲ್ಪ ಸಂಜೆಗೆ ಜಲ್ದಿ ಬಂದೇವಂದ್ರೆ ಈ ರೆಸಿಪಿ ಮಾಡ್ಲಿಕ್ಕೆ ಏನೂ ಅನ್ಸಂಗಿಲ್ಲ. ಮುಂಜಾನೆ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ಲೇಟಾಗಿರುತ್ತೆ ರೀ. ಅದ್ರಾಗ ಬೇರೆ ಈ ಥರದ ನಾವು ಸ್ವಲ್ಪ ವಿಡಿಯೋ ಮಾಡಬೇಕಾದ್ರೆ ಯಾವುದಾರೆ ಒಂದು ರೆಸಿಪಿದು ಮಾಡಬೇಕು ಇವತ್ತು ವಿಡಿಯೋಕ್ಕಾಗಲಿ ಊಟಕ್ಕಾಗಲಿ ಅಂದ್ಕೊಂಡ್ರೆ ನಾವು ಬರೀ ಮನೆ ಪುರ್ತಕ್ಕೋ ಏನಾರು ರೆಸಿಪಿ ಮಾಡಬೇಕು ವಿಡಿಯೋ ಮಾಡೋದಿಲ್ಲ ಅಂತಂದೇವು ಅಂದ್ರೆ ಜಲ್ದಿ ಬಡ ಮಾಡ್ಕೊಂಬಿಡೋದಾತ್ರಿ. ಒಂದು ಸ್ವಲ್ಪ ವಿಡಿಯೋ ಮಾಡಿದ್ರೆ ಐತಂತೇಳಿ ನಾವು ಈ ಥರ ಅಂದ್ಕೊಂಡೇವಂದ್ರೆ ಅರ್ಧ ಗಂಟೆದಾಗ ರೆಸಿಪಿ 1 ಗಂಟೆ ತನಕ ಮಾಡಬೇಕಾದ್ರೆ ನಾವು ಅಲ್ಲಿ ಒಂದು ಸ್ವಲ್ಪ ಎಲ್ಲೆಲ್ಲಿ ಯಾವ್ಯಾವ ಥರ ವಿಡಿಯೋ ಇಟ್ಟು ಮಾಡ್ಬೇಕಂತೇಳಿ ಅದೇ 1 ಗಂಟೆ ಲೇಟ್ ಹಿಡಿತದೆ ರೀ. ಹಾಗಾಗಿ ಕೇಸಿಂದ ಸುಮ್ಮನೆ ಮುಂಜಾನೆ ಆತ ಹೊಲಕ್ಕೆ ಹೋಗೋದ್ರೆ ಗಡಿಬಿಡಿದಾಗ ಆಗಲ್ಲ ಅಂತೇಳಿ ಯಾವುದೇ ರೆಸಿಪಿನೂ ಜಾಸ್ತಿ ಮುಂಜಾನೆ ಮಾಡೋದಾಗಂಗಿಲ್ಲ ರೀ ನನಗೆ. ಇವತ್ತು ಏನೋ ಒಂದು ಸ್ವಲ್ಪ ಜಲ್ದಿನೇ ಬಂದಿದ್ದೇವ್ರಿ ನಾವು ಹೊಲದಿಂದ ಬಂದಮೇಲೆ ಅವರಿಗೆ ಫಸ್ಟ್ ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದ. ಆಮೇಲೆ ಇದೊಂದು ಸ್ವಲ್ಪ ಬಜ್ಜಿನೇ ಮಾಡ್ಬೇಕು ಅಂದ್ಕೊಂಡಿದ್ರಿ. ಜಾಸ್ತಿ ಏನು ಬಜ್ಜಿ ಯೂಸ್ ಮಾಡಂಗಿಲ್ಲ ನಾನು. ಯಾಕಂದರೆ ಎಣ್ಣೆ ಜಾಸ್ತಿನೇ ಇದಾಗಿರ್ತದೆ ಅದು. ಅದಕ್ಕೆ ಕಿಸಿಂದ ಬಜ್ಜಿ ಏನು ಮಾಡಿಲ್ಲ ರೀ. ಇವತ್ತು ಇದೇ ಮಾಡಿದ್ರೆ ಅಂದ್ರೆ ಜಾಸ್ತಿ ಯಾವಾಗ ಭೀ ಮಾಡಿದ್ದಿಲ್ಲ ನಾನು. ಒಂದು 2-3 ಸಲ ಮಾಡಿದ್ದೆ ಪೈಲೆ. ಅಂದ್ರೆ ನಾನು ವಿಡಿಯೋ ಮಾಡೋಕ್ಕಿಂತ ಮೊದಲೇ ಮಾಡಿದ್ದೆ. ಅದಕ್ಕೆ ಕಿಸಿಂದ ಇವಾಗ ಮಾಡತ್ತೀನಿ ರೀ. ಮತ್ತು ಇದು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆದಾಗ ಕರ್ದಿದ್ದಲ್ಲಿ ಯಾವುದೇ ಅಲ್ಲಿ ಮಕ್ಳಿಗೆ ಕೊಡಬೇಕಾದ್ರೆ ಜಾಸ್ತಿ ಒಂದು ಸ್ವಲ್ಪ ಇದು ಆಗ್ತದಲ್ಲ ರೀ. ಹಾಗಾಗಿ ಕಿಸಿಂದ ಸುಮ್ಮನೆ ಈ ಥರ ಎಣ್ಣೆ ಕರಿಯೋದು ಜಾಸ್ತಿ ಮಾಡೋಂಗಿಲ್ಲ ನಾನು. ಈ ಥರ ಸ್ವೀಟಲ್ಲಿ ಯಾವುದೇ ಥರ ಎಣ್ಣೆಗೆ ಇರ್ಲಾರ್ದ ಡೈಲಿ ಮಾಡಿದ್ರೂ ಏನೂ ಅನ್ಸಂಗಿಲ್ಲ ರೀ. ಮಕ್ಳು ಎಷ್ಟು ತಿಂದ್ರೆ ಭೀ. ಆದರೆ ಈ ಥರ ಎಣ್ಣೆ ಕರೆದಿದ್ದು ಅದು ಅಂದರೆ ಈ ಥರ ಜಾಸ್ತಿ ಒಂದು ಸ್ವಲ್ಪ ಮಳೆಗಾಲ ದಿನಕ್ಕೆ ಸುಮ್ಮನೆ ಬ್ಯಾಡ ಅಂತ ಹೇಳ್ಕಿಸಿಂದ ಮಾಡೋಂಗಿಲ್ಲ ನಾನು. ಇವಾಗ ಅವಿಷ್ಟು ಎಲ್ಲ ಉಂಡೆ ಕಡ್ದು ಕೇಸಿಂದ ಒಂದು ಸ್ವಲ್ಪ ನಾವು ವಡೆ ಯಾವ ರೀತಿ ಇರ್ತದೋ ಅದೇ ಸೇಪಲ್ಲಿ ತೊಳತ್ತಿದ್ರೆ ನಾನು. ಒಂದು ಸ್ವಲ್ಪ ತಳ್ಳಗೆ ತೊಗೊಂಡಿದ್ದೆ. ಜಾಸ್ತಿ ದಿಪ್ಪಾದ್ರೆ ಚೆಂದ ಕುದಿತಾವ ಏನಿಲ್ಲ ಅಂದ್ಕೊಂಡು ಕೇಸಿಂದ. ಆದರೆ ಇವು ಮಾಡಬೇಕಾದ್ರೆ ಏನು ಅಷ್ಟೊಂದು ಅಂಜಿಕೆ ಇಲ್ಲ ರೀ. ಯಾಕಂದರೆ ಎಣ್ಣೆ ಅಂತೂ ಜಾಸ್ತಿ ಜಗ್ಗಂಗಿಲ್ಲ ರೀ. ಇವಕ್ಕೆ ಸೋಡಾ ಅಲ್ಲಿ ಏನೂ ಹಾಕಂಗಿಲ್ಲ ರೀ. ಸೋಡಾನೂ ಹಾಕಂಗಿಲ್ಲ, ಬೇಕಿಂಗ್ ಪೌಡ್ರ್ ಯಾವುದೂ ಪೌಡ್ರೇ ಯೂಸ್ ಮಾಡೋಂಗಿಲ್ಲ. ಬರೀ ನಾವು ಹಿಟ್ಟು ಒಂದು ಸ್ವಲ್ಪ ಅಂದ್ರೆ ರವೆ ಒಂದು ಸ್ವಲ್ಪ ಬಿಸಿ ನೀರಾಗಿ ಕುದಿಸ್ಕೇಸಿಂದ ಚೆಂದಾಗಿ ಮಿದ್ದಿಕೇಸಿಂದ ಎಣ್ಣೆಗೆ ಕರೆದ್ರೆ ಆಯಿತು. ಗರಿಯಾಗಿ ಬರ್ತಾವ್ರಿ. ಜಾಸ್ತಿ ಎಣ್ಣೆನೂ ಜಗ್ಗಂಗಿಲ್ಲ. ಡೈಲಿನೂ ಮಾಡ್ಬೋದು ಇದು.
ಒಂದು ಊಟಿಗೆ ಡೈಲಿನೂ ಮಾಡ್ಬೋದು. ನಾನು ಅಂದ್ಕೊಂಡಿದ್ದೆ ಈ ಥರ ಬಜ್ಜಿ ಅದು ಮಾಡ್ಬೇಕಾದ್ರೆ ನೋಡಿದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತಾರೆ, ಅಷ್ಟೊಂದು ಎಣ್ಣೆ ಜಗ್ತದೆ. ಆದರೆ ಈ ವಡೆ ಮಾಡಬೇಕಾದ್ರೆ ಒಟ್ಟು ಎಣ್ಣೆ ಜಗ್ಗಂಗಿಲ್ಲ ರೀ ಇದು, ಯಾಕಂದ್ರೆ ಇದಕ್ಕೆ ಸೋಡಾಲಿ ಏನೋ ಅಲ್ಲಿ ಮಿಕ್ಸ್ ಮಾಡೋಂಗಿಲ್ಲ. ಅದ್ರಾಗ ಬೇರೆ ರವದ್ದು ಇದ್ದಿರ್ತಲ್ಲ ರೀ ಇದು. ಮೈದಾ ಹಿಟ್ಟ ಈ ಥರ ಯಾವ್ದಾರೆ ಗೋಧಿ ಹಿಟ್ಟಿತ್ತಂದ್ರೆ ಎಣ್ಣೆ ಜಾಸ್ತಿ ಜಗ್ತದೆ, ರವದಂತೂ ಜಾಸ್ತಿ ಅಷ್ಟೇನು ಜಗ್ಗಂಗಿಲ್ಲ ರೀ. ಅದಕ್ಕಾಗಿಸಿಂದ ಇವಾಗ ಒಂದು ಪ್ಲೇಟ್ದಷ್ಟು ನಾನು ಮಾಡ್ಕಿಸಿಂದ ಎಣ್ಣೆ ಅಂತೂ ಬಿಸಿ ಆಗೈತೆ ರೀ. ಬಿಸಿ ಆಗಿರೋಂಥ ಎಣ್ಣೆಗೆ ಅವೆರಡು ಒಂದು ಪ್ಲೇಟ್ದಷ್ಟು ಆಗೋಷ್ಟು ಹಾಕಿಬಿಟ್ಟಿನಿ. ಎಣ್ಣೆ ಒಂದು ಸ್ವಲ್ಪ ಮೊದಲಿಗೆ ವಡೆ ಮಾಡಬೇಕಾದ್ರೆ ಪೂರ್ತಿ ಜಾಸ್ತಿಯಾಗಿ ಕೈದಿರ್ಬೇಕ್ರಿ ಅದು. ಒಂದು ಸ್ವಲ್ಪ ತಣ್ಣಗಿರೋ ಎಣ್ಣೆಗೆ ಅಷ್ಟೇ ಅರ್ಧ ಕಚ್ಚಿ ಬಿಸಿಯಾಗಿರೋ ಎಣ್ಣೆಗೆ ಹಾಕಿದೆ ಅಂದ್ರಂತೂ ಒಂದು ಸ್ವಲ್ಪ ಒಡೆದು ಬಿಡ್ತಾವ್ರಿ ಅವು. ಆದ್ರೆ ಒಂದು ಸ್ವಲ್ಪ ಮೊದ್ಲಿಗೆ ನಾದಬೇಕಾದ್ರೆ ಜಿಗಿಯಾಗಿ ನಾದ್ರೆ ಆ ಥರ ಏನು ಅನ್ಸಂಗಿಲ್ಲ ರೀ. ಅಷ್ಟೊಂದು ಜಿಗಿಯಾಗಿ ನಾದಲಿಲ್ಲ ಅಂದ್ರೆ ಎಣ್ಣೆಗೆ ಬಿಡೋದ್ರಾಗ ಒಡೆದು ಬಿಡ್ತಾವೆ. ಇವಾಗ ಇದಳ ಎಣ್ಣೆಗೆ ಹಾಕ್ಬಿಟ್ಟಿನ್ರದು. ಇವಾಗ ಒಂದು ಸ್ವಲ್ಪ ಕಲರ್ ಹೊಂಟಾವ್ರಿ ನೋಡಿ, ಕಲರ್ ಈ ಥರ ಬಂದಾವ. ಆದರೆ ಇನ್ನೊಂದು ಸ್ವಲ್ಪ ಕಡ್ಡಕ್ಕ ಕೆಂಪಾಗಬೇಕು. ಇವು ಒಂದು ಸ್ವಲ್ಪ ಎಣ್ಣೆಗೆ ಬೇಯಿಸ್ಬೇಕಾದ್ರೆ ಕಡ್ಡಕ್ಕಾಗಿ ಕಾಸಿರ್ಬೇಕ್ರಿ. ಎಣ್ಣೆ ಅಂತೂ ತಳಮಳ ಅಂತ ಇರೋಂಥ ಎಣ್ಣೆಗೆ ಹಾಕಿದ್ರೆ ಜಲ್ದಿ ಕೆಂಪು ಆಗಿಬಿಡ್ತಾವ. ಒಂದು ಪ್ಲೇಟ್ದಷ್ಟು ಕಡಾಯಿಗೆ ಹಾಕಿನ್ರಿ. ಇಲ್ಲಿ ಒಂದು ಇಲ್ಲೊಂದಿಷ್ಟು ಮಾಡಿಟ್ಟಿನ್ರಿ ವಡೆ. ಈ ಥರ ರೌಂಡ್ ಶೇಪ್ ಬಂದ್ರೆ ನಡೀತದ, ಬರಲಿಲ್ಲ ಅಂದ್ರೆ ಭೀ ನಡೀತರಿ. ಒಟ್ಟು ಕಲರ್ ಚೆಂದಾಗಿ ಬಂದಿರ್ಬೇಕು ಅವಕ್ಕೆ. ಇವಾಗ ಕಲರ್ ಅಂತೂ ಭಾಳ ಮಸ್ತ್ನಾಗಿ ಬಂದವ್ರಿ. ಸಾಕ್ರಿ, ಇಷ್ಟು ಕಲರ್ ಬಂದ್ರೆ ಜಾಸ್ತಿ ಏನು ಬೇಡ. ಹಿಡ್ಚಾರ ಈ ಥರ ಗರಿಗರಿಯಾಗಿ ಅನ್ಬೇಕ್ರಿ, ಅವು ಸೌಂಡ್ ಬರ್ಬೇಕು ಹಾಕ್ಲತ್ರ. ಇವಾಗ ಒಂದು ಪ್ಲೇಟ್ದಷ್ಟು ಮಾಡಿ ತೆಗೆದೀನಿ. ಇನ್ನೂ 2 ಪ್ಲೇಟ್ ಆಗೋಷ್ಟು ಇಲ್ಲವ ರೀ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಲು ಅಂತ ಬಿಟ್ಟಿನ್ರಿ, ಯಾಕಂದ್ರೆ ಎಣ್ಣೆ ತಣ್ಣಗಿದ್ರೆ ಅಷ್ಟು ವಡೆ ಸರಿಯಾಗಿ ಬರಂಗಿಲ್ಲ. ನಾ ಇಷ್ಟು ಮಾಡ್ಬೇಕು. ಇವಾಗ ಪೂರ್ತಿ ಅಡುಗೆ ಅಂತೂ ಕಂಪ್ಲೀಟ್ ಆಯ್ತು ರೀ. ಎಲ್ಲ ಅಡುಗೆ ಆದಮೇಲೆ ಇನ್ನು ಊಟ ಮಾಡಬೇಕು ಎಲ್ಲರೂ ಕೂಡಿ. ಹುಡುಗರದು ಎಲ್ಲ ಊಟ ಮಾಡ್ತಿದ್ರು, ಆದರೆ ನಾವು ಮುದ್ದೆ ಅವರಿಷ್ಟು ನಾವು 3 ಜನ ಊಟ ಮಾಡಿದ್ದಿಲ್ಲ. ಇವಾಗ ವಡೆ ಮಾಡೋದಂತೂ ಪೂರ್ತಿ ಆಯ್ತು ರೀ. ಅವರು ಊಟ ಮಾಡುತ್ತಿದ್ರು. ಮ್ಯಾಲೆ ಒಂದು ಸ್ವಲ್ಪ ಉಳ್ಕಿದ್ದಿಲ್ಲ ವಡೆ, ಇನ್ನೊಂದು ಸ್ವಲ್ಪ ಬೈದಿದ್ದಿಲ್ಲ ರೀ. ಅದಕ್ಕಾಗಿ ಮತ್ತೊಂದು ಸ್ವಲ್ಪ ಉಳ್ಕಿವೆಲ್ಲ ಕುದಿಲಿಕ್ಕಲ್ಲೇ ಇಟ್ಟಿದ್ದೆ. ಇವು ಎಷ್ಟು ಕುದ್ದೋ ಅಷ್ಟೇ ತೊಗೊಂಡಿದ್ದು ನಾನು. ಇವಾಗ ನೋಡಿರಿ, ಇವತ್ತು ಇದೇ ಸಾಂಬಾರು ಮಾಡಿದ್ದೆ ನಾನು. ಪುಟಾಣಿದು ಸಾಂಬಾರು ಮತ್ತು ವಡೆ ಮಾಡಿಬಿಟ್ಟಿದ್ದೆ. ಇವತ್ತಿನ ವಿಡಿಯೋ ಅಂತೂ ಇಷ್ಟ ಐತ್ರಿ. ಇದ್ರಾಗ ಮನಿಲಾಗ ಮತ್ತು ವಿಡಿಯೋನ ಶೇರ್ ಮಾಡಿದ್ದಿಲ್ಲ ನಾನು. ಇದೇ ಒಂದು ರೆಸಿಪಿ ವಿಡಿಯೋನ ಶೇರ್ ಮಾಡಿದ್ದೆ. ಇವತ್ತು ಊಟಕ್ಕಂತೂ ನಾನು ಉದುರುಬೇಳೆ ಪಲ್ಯ ಮತ್ತು ಚಪಾತಿ, ಇದಿಷ್ಟ ಚಟ್ನಿ, ಪುಟಾಣಿ ಚಟ್ನಿ ಮತ್ತು ವಡೆ ಮಾಡಿಬಿಟ್ಟಿದ್ರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತು ನಾಳಿನ ವಿಡಿಯೋದಾಗ ಮತ್ತೊಂದು ವಿಡಿಯೋ